ನಿನ್ನೆ ಈ ಕಾರ್ತಿಕ ಮಾಸದ ಪ್ರಯುಕ್ತ ಪಳನಿ ಕ್ಷೇತ್ರವನ್ನ ತೋರಿಸಿದ್ರಿ. ಇವತ್ತು ಸುಬ್ರಹ್ಮಣ್ಯ ಯಾವ ಕ್ಷೇತ್ರದಲ್ಲಿ ನೆಲೆಸಿರೋದನ್ನ ತೋರಿಸ್ತಾ ಇದ್ದೀರಾ? ವೀಕ್ಷಕರೇ, ಇವತ್ತಿನ ದಿವಸ ಗುರುವಾರ ಅಲ್ವೇ? ಗುರುಗಳ ಅನುಗ್ರಹ ಅಂತ ಕರಿತೀವಿ. ಇಡೀ ಜಗತ್ತಲ್ಲಿ ಪ್ರತಿಯೊಬ್ಬನಿಗೂ ಗುರುಬಲ ಬೇಕೇ ಬೇಕು. ಗುರುಬಲ ಇಲ್ಲದೆ ಇದ್ರೆ ಇಡೀ ಜಗತ್ತಲ್ಲಿ ಏನೂ ನಡೆಯಲ್ಲ. ಸಾಧಾರಣವಾಗಿ ನಿಮಗೆ ಆವಾಗವಾಗ ಒಂದು ಮಾಹಿತಿಗಳನ್ನು ಮುಖಾಂತರವಾಗಲಿ, ಸರಳವಾಗಿ ಒಂದು ಉಪಯೋಗವಾಗಿರತಕ್ಕಂಥ ವಿಚಾರಗಳಾಗಲಿ, ಅಥವಾ ಯಾವುದನ್ನಾದರೂ ಹೋಲಿಸ್ಬಿಟ್ಟು ನಿಮಗೆ ಕಥೆಗಳನ್ನು ಹೇಳ್ತಾ ಇದ್ದೆ. ಅಂದ್ರೇನು, ಒಬ್ಬ ಫೈಲ್ ತೊಗೊಂಬರ್ತಾನೆ, ಆ ವ್ಯಕ್ತಿ ಫೈಲ್ ತೊಗೊಂಬಂದು ಆ ಟೇಬಲ್ ಮೇಲೆ ಇಡಬೇಕು. ಟೇಬಲ್ ಮೇಲೆ ಇನ್ನೇನು ಇಡ್ತಾ ಇದ್ದಾನೆ, ಆ ಸಮಯದಲ್ಲಿ ಕರೆಕ್ಟಾಗಿ ಆ ಕಡೆ ರಾಹು ಅನ್ನೋರು ಕೂತಿರ್ತಾನೆ, ಈ ಕಡೆ ಕೇತು ಅನ್ನೋ ಕೂತಿರ್ತಾನೆ, ಈ ಕಡೆ ಕುಜಾ ಅನ್ನೋ ಕೂತಿರ್ತಾನೆ. ಒಬ್ಬೊಬ್ಬರು ಟೇಬಲ್ ಮುಗಿಸ್ಕೊಂಡು ಇವನ ಕಡೆ ಸೈನ್ ಹಾಕಕ್ಕೆ ಗುರು ಮನೆ ಟೇಬಲ್ಗೆ ಬರಬೇಕು. ಎಲ್ಲ ಟೇಬಲ್ಗೂ ಬರ್ತಕ್ಕಂಥ ನಿಮ್ಮ ಹಣೆ ಬರ ಹಾಗೇ ಬರ್ತಾ ಇರೋ ಸಮಯದಲ್ಲಿ ಈ ಟೇಬಲಿಂದ, ಕುಜನ್ ಟೇಬಲಿಂದ ಗುರು ಟೇಬಲ್ಗೆ ಬಂತು. ಇನ್ನೇನು ಗುರುಬಲ ಸೈನ್ ಹಾಕಬೇಕು. ತೊಗೊಂಬರೋ ಅಂಥೇಳಿ ಹಿಂಗೆ ಸೈನ್ ಹಾಕೋಕ್ಕೆ, ಸೈನ್ ಆಗೋ ಟೈಮ್ಗೆ ಶನಿ ಇಂಪಾರ್ಟೆಂಟಾಗಿ, ಸರ್ ಕಾಫಿ ತಂದ ಶನಿ. ಆ ಕಾಫಿ ಇನ್ನೇನು ಕೊಟ್ಟ ಕೈಗೆ ಆ ಗುರುಬಲ ಅಕಸ್ಮಾತ್ ನಿಮಗೆ ಚೆನ್ನಾಗಿತ್ತು ಅಂದರೆ ಸ್ವಲ್ಪ ಮುಚ್ಕೊಂಡಿರು ಒಂದು ನಿಮಿಷ ಅಂತ ಸೈನ್ ಹಾಕಿ ಇಟ್ಟುಬಿಟ್ಟು ಆಮೇಲೆ ಕಾಫಿ ತೊಗೊತಾನೆ. ಅಕಸ್ಮಾತ್ ನಿಮ್ಮ ಹಣೆ ಬರ ಗುರುಬಲ ಇಲ್ಲ ಅಂದರೆ ಅವನು ಇಟ್ಬಿಟ್ಟು ಕಾಫಿ ಕುಡಿತಾ ಇದ್ದಾಗ ರಾಹು ಕೇತು ಮೇಲಿರೋ ಟೇಬಲ್ ಇನ್ನೊಂದಷ್ಟು ಬರುತ್ತೆ, ಕೇತು ಟೇಬಲ್ ಮೇಲೆ ಒಂದೊಂದಷ್ಟು ಫೈನಲ್ ಬರುತ್ತೆ. ನಿಮ್ಮ ಹಣೆ ಬರ ಕೆಳಗೆ ಹೊಟ್ಟೋಯ್ತು, ನಿಮ್ಮ ಜೀವನದಲ್ಲಿ ಉದ್ಧಾರ ಆಗಲಿಲ್ಲ. ಅದಕ್ಕೆ ಗುರುಬಲ ಇಲ್ಲದೆ ಇದ್ದರೆ ಜೀವನ ಪರ್ಯಂತ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಗುರುಬಲ ಗುರುವಾರವೇ ಪರಿವರ್ತನೆ. ಅದಕ್ಕೆ ಎಲ್ಲ ಜೀವನದಲ್ಲಿ ನೀವು ಉಪ್ಪಿನಿಂದ ಒದ್ದಾಡ್ತಕ್ಕಂಥ ಅಂದರೆ ಋಣ, ಭೂಮಿ ಮೇಲೆ ಹುಟ್ಟಿದ್ದೀವಿ, ಪ್ರತಿಯೊಬ್ಬರೂ ಋಣವನ್ನು ತೀರಿಸ್ಕೋಬೇಕು, ಗುರುಬಲ ಬೇಕೇ ಬೇಕು. ಅದಕ್ಕೆ ನೀವು ಎಲ್ಲಿ ಹೋಗಬೇಕು? ಇಂಥ ಒಂದು ಮಹಾಕ್ಷೇತ್ರಕ್ಕೆ ಹೋಗಬೇಕು, ತಿರುಚೆಂದೂರು ಸಮುದ್ರ ಸುಬ್ರಹ್ಮಣ್ಯ. ಈ ಸುಬ್ರಹ್ಮಣ್ಯನಿಗೆ ಯಾರು ಪೂಜೆ ಮಾಡ್ತಾರೋ ತಾಳೆ ಹೂ ಮುಖಾಂತರವಾಗಿ, ತಾಳೆ ಹೂ ಏನಕ್ಕೆ ಹೇಳಿ, ಹಾವುಗಳು ಕೂಡ ಬರುತ್ತೆ ಅಂದ್ರೇನೋ, ಸರ್ಪರಾಜರೇ ಬರ್ತಾರೆ ತಾಳೆ ಹೂ ವಾಸನೆಗೆ ಅಂತ, ಹಾವುಗಳು ಹುಡ್ಕೊಂಡ್ಬರುತ್ತೆ ವಾಸನೆಗೆ. ಅದಕ್ಕೋಸ್ಕರ ಅಂಥ ಸರ್ಪಗಳು ಕೂಡ ನಾವು ಬಂದು ಸುಬ್ರಹ್ಮಣ್ಯ ಸ್ಮರಣೆ ಮಾಡ್ತಕ್ಕಂಥ ಏಕೈಕ ದೇವಸ್ಥಾನ. ಅದಕ್ಕೆ ನೀವು ಬೆಟ್ಟದ ಮೇಲೆ ಇರತಕ್ಕಂಥ ದೇವಸ್ಥಾನಕ್ಕಿಂತ ಸಮುದ್ರ ತೀರದಲ್ಲೇ ಇದೆ. ಉಪ್ಪು ಮರಳು, ಸಮುದ್ರ ಸ್ನಾನ ಮಾಡಿದ್ರೆ ಉಪ್ಪು ಮರಳು. ಇವನು ಸೂರಪಾದನನ್ನ ಮಹಾರಾಕ್ಷಸನ ಸಾಯಿಸಿ, ನಮಗೂ ಕರ್ನಾಟಕಕ್ಕೆ ಎಷ್ಟು ವ್ಯತ್ಯಾಸ ಅಂದರೆ, ಈ ತಮಿಳುನಾಡು ಕ್ಷೇತ್ರಕ್ಕೂ ನಮಗೂ ಸೂರಪಾದನ್ನ ಸಾಯಿಸಿದ ತಕ್ಷಣವೇ ಶಿವನ ಆರ್ಡರ್ ಆಯಿತು, ಬಾಯ್ಲಿ ಅಲ್ಲಿ ಹೋಗಿ ವಾಸುಕಿ ಹಾವನ್ನ ಕಾಪಾಡ್ಬೇಕು ನೀನು, ಅರ್ಥ ಆಯ್ತಾ? ಆ ನಾಗರಾಜನೆಲ್ಲ ಕಾಪಾಡಿಕೊಂಡು ನೀ ಅಲ್ಲಿ ಹೋಗಿ ಕುಕ್ಕೆಯಲ್ಲಿ ಕೂತ್ಕೋ. ಅದಕ್ಕೆ ಪಾತಾಳ ಲೋಕವೇ ಇವತ್ತಿನ ದಿವಸ ಕುಕ್ಕೆ ಸುಬ್ರಹ್ಮಣ್ಯ. ಅದಕ್ಕೆ ಕುಕ್ಕೆ ಅಂದ್ರೇನೋ ಹಾವಿನ ಬುಟ್ಟಿ. ವಾಸುಕಿನ ಸಾಯಿಸ್ತಾನೆ ಅಂತ ಹೇಳಿ ಆ ಪೂರ್ತಿಯಾಗಿ ಜನ್ಮೇಜಯ ಯಾಗ ಮಾಡೋ ಸಮಯಕ್ಕೆ ಅವನ್ನ ಕೆಳಗೆ ಹಾಕೊಂಡು ಸುಬ್ರಹ್ಮಣ್ಯ ಮೇಲ್ಗಡೆ ವೇಲ್ ಮೇಲೆ ಹಿಂಗೆ ಕೂತ್ಕೊಂಡ್ಬಿಟ್ಟು ನವಿಲ್ ಮಾರ್ಗದಲ್ಲಿ ಮೇಲೆ ಕೂತ್ಕೊಂಡ್ರೆ ಆ ಗರುಡ ಬಂದು ಇನ್ನೇನು ಕತ್ಕೊಂಡು ತಿನ್ಬೇಕು, ಇಲ್ಲಿ ಕಾಪಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತೂ ಕುಕ್ಕೆ ಸುಬ್ರಹ್ಮಣ್ಯ ರಥೋತ್ಸವನ ಎಳಿಬೇಕಾದ್ರೆ ಎಷ್ಟು ಚೆನ್ನಾಗಿದೆ ಅಂದರೆ, ಆ ರಥವನ್ನು ಎಳಿತಾ ಇರಬೇಕಾದ್ರೆ ನೀವು ನೋಡಬೇಕು, ಅಲ್ಲಿರ್ತಕ್ಕಂಥ ಸರ್ಪಗಳನ್ನು, ವಿಶೇಷವಾಗಿರ್ತಕ್ಕಂಥ ಬಳ್ಳಿಗಳನ್ನು ಉಪಯೋಗಿಸ್ತಾರೆ. ಆ ಬಳ್ಳಿಗಳ ಮುಖಾಂತರವೇ ರಥವನ್ನು ಎಳೆಯೋದು. ಈ ರಥವನ್ನು ಎಳಿತಾ ಇರಬೇಕಾದ್ರೆ ಅದರಲ್ಲಿ ಒಂದು ರಸ ಬರುತ್ತೆ. ಆ ರಸದ ಮುಖಾಂತರ ನೀವು ಏನು ಅಂದರೆ, ಯಾರ್ಯಾರಿಗೆ ಹಾವು ಕಚ್ಚಿದೆಯೋ, ಯಾರ್ಯಾರಿಗೆ ವಿಷ ಆಗಿದೆಯೋ, ಯಾವ್ಯಾವ ಜಾಗದಲ್ಲಿ ಹಾವು ಕಚ್ಚಿದೆಯೋ, ಇದೇ ರಸವನ್ನೇ ಆ ದೇವಸ್ಥಾನದಲ್ಲಿ ಕೊಡ್ತಾರೆ. ಇದೇ ಆಂಟಿಡೋಟ್. ನೋಡಿ ಎಷ್ಟು ಸತ್ಯ ಅಂದರೆ, ಮೇಲಿರ್ತಕ್ಕಂಥ ಗರುಡನು ಬಂದ ಮೇಲೆ ರಥ ಮುಂದಕ್ಕೆ ಹೊರಡೋದು, ಅವನು ಬಂದಿದ್ದಾನೆ ಅಂತ ಸುಬ್ರಹ್ಮಣ್ಯ ಸಾಕ್ಷಿ ರೂಪವಾಗಿ ಹಾವನ್ನು ಕಾಪಾಡ್ತಾನೆ. ಕುಕ್ಕೆ ಸುಬ್ರಹ್ಮಣ್ಯ ಹಾವಿನ ಬುಟ್ಟಿ ಸಮೇತವಾಗಿ ಸೂರಪಾದನ ಸಾಯಿಸಿ ತದನಂತರ ಅವನು ನೇರವಾಗಿ ಬಂದು ಕೂತಿದ್ದೆ ಕುಕ್ಕೆಯಲ್ಲಿ. ಎಷ್ಟು ಸಂಬಂಧ! ಅದಕ್ಕೆ ಇಂಥ ಒಂದು ಸುಬ್ರಹ್ಮಣ್ಯ ಕ್ಷೇತ್ರವನ್ನು ದೂರದರ್ಶನವನ್ನು ಮಾಡಿ ತದನಂತರ ನಾವು ಪ್ರಾರ್ಥನೆ ಮಾಡಿ. ಅದಕ್ಕೆ ಕರ್ನಾಟಕನ ಗುರುಕ್ಷೇತ್ರ ಅಂತ ಕರಿತೀವಿ. ಅದೇ ರೀತಿ ತಮಿಳುನಾಡಿನ ಕುಜಕ್ಷೇತ್ರ ಅಂತೀವಿ. ಋಣವನ್ನು ತೀರಿಸು, ಉಪ್ಪುನ ಅಲ್ಲಿ ಋಣ ತೀರಿಸ್ಕೊಳ್ಳಿ, ಇಲ್ಲಿ ಬಂದು ಫಲವನ್ನು ಮಾಡಿ. ಅದಕ್ಕೆ ನಾನು ನಿಮಗೆಲ್ಲ ದೇವಸ್ಥಾನಗಳು ಕಳಿಸೋದು. ನೀವೇನಂತೀರ ಪೆದ್ದುಗಳು, ಅಯ್ಯೋ ಯಾವಾಗಲೂ ತಮಿಳುನಾಡು ದೇವಸ್ಥಾನಕ್ಕೆ ನಾನು ಆರ್ಡರ್ ಹಾಕ್ಕೊಂಡಿದ್ದೀನಿ ಕಾಂಟ್ರಾಕ್ಟು ಹೋಗಿ ಹೋಗಿ ಬರೋಕ್ಕೆ. ಅಯ್ಯೋ, ನಿಮ್ಮ ಒಳ್ಳೇದಕ್ಕೆ ಹೇಳಿದ್ದೀನಿ, ಹೋದರೆ ಸಂತೋಷ, ಇಲ್ಲದೆ ಹಣೆ ಬರ. ಯಾತ್ರೆಯನ್ನು ಮಾಡೋಣ ಬನ್ನಿ, ಆ ಸುಬ್ರಹ್ಮಣ್ಯ ದರ್ಶನ ಆದರೂ ಮಾಡಿ ಪಾವನವಾಗಿ ನಿಮ್ಮ ಜನ್ಮ. ಬನ್ನಿ. नीलकण्ठवाहनं द्विषड्भुजं किरीटिनं लोलरत्नकुण्डलप्रभाभिरामषण्मुखं शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे.
हासमुल्लसन्तमीश्वरम् मल्लिकादिदिव्यपुष्पमालिका विराजितम् झल्लरी निनादशङ्खवादनप्रियं सदा पल्लवारुणं कुमारशैलवासिनं भजे नीलकण्ठवाहनं द्विषड्भुजं किरीटिनं लोलरत्नकुण्डलप्रभाभिरामषण्मुखम् शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे मयूरादिरूढं महाकाव्यगूढं मनोहारिदेहं महाचित्तगेहं महीदेवदेवं महावेदभावं महादेवबालं भजे लोकपालम् नीलकण्ठवाहनं द्विषड्भुजं किरीटिनं लोलरत्नकुण्डलप्रभाभिरामषण्मुखं शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं